ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾಗಿ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ ಮೇಲೂ ಕೂಡ ಬಂಡಾಯದ ಕಿಚ್ಚು ಇನ್ನೂ ಆರೋ ಲಕ್ಷಣ ಕಾಣ್ತಾನೆ ಇಲ್ಲ. ಸದ್ಯ ಹೈಕಮಾಂಡ್ ವಿರುದ್ಧವೇ ನಾಯಕರು ಸಿಡಿದೆದ್ದಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಇಲ್ಲಿ ಮಹದೇವಪ್ಪ, ತನ್ವೀರ್ ಸೇಠ್, ವೆಂಕಟೇಶ್ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಇನ್ನು ಬಂಡಾಯದ ಕಿಚ್ಚು ಆರಿಲ್ಲ. ದಿನೇ ದಿನೇ ಒಬ್ಬರು ಇಬ್ಬರಂತೆ ಬಂಡಾಯ ಸಿಡಿದೇಳ್ತಾ ಇದೆ. ಸದ್ಯ ಹೈಕಮಾಂಡ್ ವಿರುದ್ಧ ಕಾಂಗ್ರೆಸ್ನ ನಾಯಕರೇ ಸಿಡಿದೆದ್ದಿದ್ದಾರೆ. ಈಗ ಎಚ್.ಸಿ. ಮಹದೇವಪ್ಪ, ತನ್ವೀರ್ ಸೇಠ್, ವೆಂಕಟೇಶ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಈ ಮೂರು ಜನರು ಕೂಡ ಸಭೆಯನ್ನ ಮಾಡ್ತಾ ಇದ್ರು. ಸೊ ಇವರು ಕೂಡ ಒಂದಷ್ಟು ಆಕಾಂಕ್ಷಿಗಳಿದ್ರಲ್ಲ, ಈ ಸಲ ಸಚಿವ ಸ್ಥಾನ ನನಗೂ ಸಿಗುತ್ತೆ ಅಂತ ಹೇಳಿ. ಸೊ ಆ ಲಿಸ್ಟ್ ನಲ್ಲಿ ಇವರು ಕೂಡ ಇದ್ರು. ಸದ್ಯ ಇವರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ. ಹೀಗಾಗಿ ಈ ಮೂರು ಜನ ಮೀಟಿಂಗ್ ಮಾಡ್ತಾ ಇದ್ರು. ರೆಬೆಲ್ಸ್ ನಾಯಕರ ಸಭೆಗೆ ಎಂಟ್ರಿ ಕೊಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಮೂವರ ಜೊತೆಯೂ ಮಾತುಕತೆಯನ್ನ ನಡೆಸಿದ್ದಾರೆ ಸಚಿವರು. ನಾಯಕರ ಅಸಮಾಧಾನ ಶಮನಕ್ಕೆ ಯತೀಂದ್ರ ಅವರು ಇನ್ನಿಲ್ಲದ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನೋಡಿ, ಅಸಮಾಧಾನದ ಕಟ್ಟೆ ಒಡೆದಿರೋದು ಕೇವಲ ಈ ಮೂರು ಜನ ಶಾಸಕರದು ಮಾತ್ರ ಅಲ್ಲ, ಬಹಳಷ್ಟು ಜನರ ಅಸಮಾಧಾನ ಕಟ್ಟೆ ಒಡೆದಿದೆ. ಈಗ ಆಲ್ರೆಡಿ ನೂತನ ಪ್ರಮಾಣ ವಚನ ತೆಗೆದುಕೊಂಡಿರುವಂತಹ ಸಚಿವರು ಸೇರಿದಂತೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸಿರುವಂತಹ ಇವಾಗ ಕೆ.ಎಚ್. ಮುನಿಯಪ್ಪ ಆಗಿರ್ಬೋದು, ಜೊತೆಗೆ ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಹಾಗೆ ಇಷ್ಟೂ ಜನರ ಅಸಮಾಧಾನದ ಕಟ್ಟೆ ಕೂಡ ಒಡೆದಿದೆ. ಅವ್ರಿಗೂ ಕೂಡ ಈಗ ಕೊಟ್ಟಿರುವಂತಹ ಖಾತೆ ಬೇಡ, ಬೇರೆ ಸಚಿವ ಸ್ಥಾನ ಬೇಕು ಅಂತ ಕೂಡ ಈಗ ಪಟ್ಟು ಹಿಡಿದಿರುವಂತದ್ದು. ಒಂದ್ ಕಡೆ ಇಲ್ಲಿ ಸಮಾಜ ಕಲ್ಯಾಣ ಖಾತೆ ಮೇಲೆ ಮೂರು ಜನ ನೂತನ ಸಚಿವರು ಕೂಡ ಕಣ್ಣಿಟ್ಟಿದ್ದಾರೆ. ಸದ್ಯ ಹೈಕಮಾಂಡ್ ವಿರುದ್ಧ ಕಾಂಗ್ರೆಸ್ನ ಶಾಸಕರೇ ಈಗ ಸಿಡಿದೇಳ್ತಾ ಇದ್ದಾರೆ. ಒಂದ್ ಕಡೆ ಎಚ್.ಸಿ. ಮಹದೇವಪ್ಪನವರಾಗಿರ್ಬೋದು, ಹಾಗೆ ತನ್ವೀರ್ ಸೇಠ್ ಆಗಿರ್ಬೋದು, ಹಾಗೆ ವೆಂಕಟೇಶ್, ಇಷ್ಟೂ ಜನ ಸೇರ್ಕೊಂಡು ನಮಗೆ ಯಾಕೆ ಸಚಿವ ಸ್ಥಾನ ಕೈ ತಪ್ಪಿರ್ಬೋದು ಅಥವಾ ಯಾಕೆ ಕೈ ಬಿಟ್ರು ಹೈಕಮಾಂಡ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಸಭೆಯನ್ನ ಮಾಡ್ತಾ ಇದ್ರು ಮೂರು ಜನ. ಈ ರೆಬೆಲ್ಸ್ ನಾಯಕರ ಸಭೆಗೆ ಯತೀಂದ್ರ ಸಿದ್ದರಾಮಯ್ಯನವರು ಎಂಟ್ರಿ ಕೊಡ್ತಾರೆ. ಸದ್ಯ ಮೂವರ ಜೊತೆಯೂ ಕೂಡ ಕೂತ್ಕೊಂಡು ಮಾತುಕತೆಯನ್ನ ನಡೆಸ್ತಾರೆ, ಸಮಾಧಾನ ಮಾಡ್ತಾರೆ. ಇನ್ನೇನ್ ಮಾಡೋಕ್ ಸಾಧ್ಯ ಇಲ್ಲ, ಎಲ್ಲ ಇರೋದು ಹೈಕಮಾಂಡ್ ಕೈಯಲ್ಲಿ. ಹೈಕಮಾಂಡ್ ಏನ್ ಅಸ್ತು ಅನ್ನುತ್ತೋ ಅದನ್ನ ಮುಖ್ಯಮಂತ್ರಿ, ಮಾಜಿ ಸಿಎಂ ಆಗಿರ್ಬೋದು ಎಲ್ಲರೂ ಕೂಡ ತಂದು ಇಲ್ಲಿ ನಿಮಗೆ ಈ ಖಾತೆ ಕೊಟ್ಟಿದ್ದಾರೆ ಅಂತ ಅನೌನ್ಸ್ ಮಾಡಿರೋದು ಅಷ್ಟೇ. ಅದನ್ನ ಎಕ್ಸ್ಪ್ಲೇನ್ ಮಾಡಿರುವಂತದ್ದು. ಸದ್ಯ ನಾಯಕರ ಅಸಮಾಧಾನ ಶಮನಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರು ಇನ್ನಿಲ್ಲದ ಸರ್ಕಸ್ ಅನ್ನ ಮಾಡಿದ್ದಾರೆ. ನೋಡಿ, ಎಚ್.ಸಿ. ಮಹದೇವಪ್ಪನವರು ಅವರು ಕೂಡ ಪಟ್ಟಿಡಿದಿದ್ದಾರೆ, ಈ ಸಲ ಸಚಿವ ಸ್ಥಾನ ನನಗೆ ಬೇಕು ಅಂತ ಹೇಳಿ. ತನ್ವೀರ್ ಸೇಠ್ ಮುತುವರ್ಜಿಯಲ್ಲಿ ಇದ್ರು, ನನಗೂ ಈ ಸಲ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ, ಆದ್ರೆ ಕೊಟ್ಟಿಲ್ಲ. ಹಾಗಾಗಿ ಅವರ ಅಸಮಾಧಾನದ ಕಟ್ಟೆ ಒಡೆದು ಬಂಡಾಯ ಎದ್ದು ಈಗ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ರು.